ವೆಲ್ಕಮ್ ಟು ಸಲೋನಿ ಸ್ಟೋರಿ ಟೈಮ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಇವತ್ತು ನಿಮಗೆ ಒಂದು ಕತೆ ಹೇಳ್ತೀನಿ. ಆ ಕತೆ ಏನಂದರೆ ದ ಆಂಟ್ಸ್ ಆ್ಯಂಡ್ ದಿ ಎಲಿಫೆಂಟ್. ಒಂದೂರಲ್ಲಿ ಒಂದು ದೊಡ್ಡ ಫಾರೆಸ್ಟ್ ಇತ್ತು. ಆ ಫಾರೆಸ್ಟಲ್ಲಿ ಏನೇನೆಲ್ಲ ಇರುತ್ತೆ ಫ್ರೆಂಡ್ಸ್? ವೈಲ್ಡ್ ಅನಿಮಲ್ಸ್ ಲೈಕ್ ಟೈಗರ್, ಲಯನ್, ಚೀತಾ, ಬರ್ಡ್ಸ್, ದೊಡ್ಡ ದೊಡ್ಡ ಟ್ರೀಸ್ ಎಲ್ಲ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಹಾಗೆಯೇ ಇಲ್ಲಿ ಒಂದು ದೊಡ್ಡ ಎಲಿಫೆಂಟ್ ಇತ್ತು. ಆ ಎಲಿಫೆಂಟು ತುಂಬ ಪ್ರೌಡ್ ಫೀಲ್ ಆಗ್ತಿತ್ತು. ನಾನೇ ಸ್ಟ್ರಾಂಗ್ ಅಂತ ಪ್ರೌಡ್ ಫೀಲ್ ಆಗ್ತಿತ್ತು. ನಾವು ಯಾವಾಗಾದರೂ ಪ್ರೌಡ್ ಫೀಲ್ ಆಗ್ತೀವಲ್ಲ ಫ್ರೆಂಡ್ಸ್? ಯಾವಾಗಂದರೆ ನಾವು ಕ್ಲಾಸ್ ಫಸ್ಟ್ ಬಂದಾಗ, ಟೀಚರ್ ನಮ್ಮನ್ನು ಮೆಚ್ಕೊಂಡಾಗ ನಾವೆಲ್ಲ ಪ್ರೌಡ್ ಫೀಲ್ ಆಗ್ತೀವಲ್ಲ ಫ್ರೆಂಡ್ಸ್? ಹಾಗೇ ಈ ಎಲಿಫೆಂಟ್ ಕೂಡ ಪ್ರೌಡ್ ಫೀಲ್ ಆಗ್ತಿತ್ತು. ಒಂದಿನ ಹಾಗೆ ಫಾರೆಸ್ಟಲ್ಲಿ ನಡ್ಕೊಂಡು ಹೋಗುವಾಗ ಎಲಿಫೆಂಟಿಗೆ ಆ್ಯಂಟ್ ಹಿಲ್ ಕಾಣುತ್ತೆ. ಆ್ಯಂಟ್ ಹಿಲ್ ಅಂದರೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಇರುವೆ ಗೂಡನ್ನ ಹೆಂಗನ್ನ ಮಾಡಿ ಡೆಸ್ಟ್ರಾಯ್ ಮಾಡಬೇಕಂತ ಟಪ್ ಅಂತ ಅದನ್ನ ಕಾಲಿಂದ ತುಳಿಯುತ್ತೆ. ಆವಾಗ ಆ್ಯಂಟ್ ಹಿಲ್ ಎಲ್ಲ ಡೆಸ್ಟ್ರಾಯ್ ಆಗುತ್ತೆ. ಪಾಪ ಆ್ಯಂಟ್ಸ್ ಎಲ್ಲ ಎಷ್ಟು ಕಷ್ಟಪಟ್ಟು ಹೌಸನ್ನು ಬಿಲ್ಡ್ ಮಾಡಿರುತ್ತಲ್ಲ ಫ್ರೆಂಡ್ಸ್, ಅವು ಭಾಳ ಸ್ಯಾಡ್ ಫೀಲ್ ಆಗಿ ಬೇರೆ ಕಡೆ ಹೋಗ್ತವೆ. ಇನ್ನೊಂದು ದಿವಸ ಎಲಿಫೆಂಟು ನಡ್ಕೊಂಡು ಹೋಗುವಾಗ ಯಾರನ್ನ ಡೆಸ್ಟ್ರಾಯ್ ಮಾಡಬೇಕು, ಯಾರನ್ನ ಟ್ರಬಲ್ಲಾಗಿ ಇಡಬೇಕು ಅಂತ ಥಿಂಕ್ ಮಾಡ್ಕೊತ ನಡ್ಕೊಂಡು ಹೋಗುವಾಗ ಅಲ್ಲಿ ಒಂದು ಆ್ಯಂಟ್ ಕಾಣುತ್ತೆ. ಆ ಆ್ಯಂಟು ಅದನ್ನ ಬ್ಯಾಕಲ್ಲಿ ತುಂಬ ಕಷ್ಟಪಟ್ಟು ಲಡ್ಡು ಹೊತ್ಕೊಂಡು ಹೋಗುವಾಗ ಎಲಿಫೆಂಟು ನೋಡುತ್ತೆ. ಎಲಿಫೆಂಟ್ ನೋಡಿ ಹೆಂಗನ್ನ ಮಾಡಿನ ಲಡ್ಡು ತಗೋಬೇಕಂತ ಲಡ್ಡುನ ತುಳಿಯುತ್ತೆ. ಆವಾಗ ಲಡ್ಡು ಜೊತೆ ಆ್ಯಂಟು ಸತ್ತೋಗುತ್ತೆ. ಆವಾಗ ಆ್ಯಂಟಿಂದು ಫ್ರೆಂಡ್ಸ್ ಎಲ್ಲ ನೋಡಿ ಅವ್ರ ಪೇರೆಂಟ್ಸಿಗೆ ಹೇಳಿದಾಗ ಡಿಸಿಷನ್ನಿಗೆ ಬರ್ತಾರೆ. ನಿಮಗೂ ಐಡಿಯಾ ಬರುತ್ತಲ್ಲ ಫ್ರೆಂಡ್ಸ್, ಒಂದೊಂದ್ಸಲಿ ಗುಡ್ ಐಡಿಯಾ ಬರುತ್ತೆ, ಒಂದೊಂದ್ಸಲಿ ಬ್ಯಾಡ್ ಐಡಿಯಾಸ್ ಬರುತ್ತೆ. ಹೀಗೆ ಇವರಿಗೂ ಒಂದು ಗುಡ್ ಐಡಿಯಾ ಬರುತ್ತೆ. ನಾವು ಹೆಂಗನ್ನ ಮಾಡಿ ಎಲಿಫೆಂಟಿಗೆ ಒಂದು ಲೆಸನ್ ಕಲಿಸ್ಬೇಕಂತ ಎಲ್ಲ ಡಿಸೈಡ್ ಮಾಡ್ತವೆ. ಏನು ಡಿಸೈಡ್ ಮಾಡ್ತಾವಂದರೆ ಎಲಿಫೆಂಟಿಗೆ ನಾವು ಚೆನ್ನಾಗಿ ಚುಚ್ಚಿಬಿಟ್ಟು ಒಂದು ಒಳ್ಳೆ ಲೆಸನ್ ಕಲಿಸ್ಬೇಕಂತ ಒಂದು ಡಿಸಿಷನ್ನಿಗೆ ಬರ್ತವೆ. ನಮಗೂ ಆ್ಯಂಟ್ಸ್ ಅಂದರೆ ಭಯ ಅಲ್ವಾ ಫ್ರೆಂಡ್ಸ್? ಆ್ಯಂಟ್ಸಲ್ಲೂ ನಮಗೆ ರೆಡ್ ಆ್ಯಂಟ್ಸ್ ಅಂದರೆ ತುಂಬ ಭಯ ಆಗಲ್ಲ, ಅದು ಕಚ್ಚಿದ್ರೆ ಭಾಳ ನೋವಾಗುತ್ತೆ ಫ್ರೆಂಡ್ಸ್. ಆ್ಯಂಟ್ಸ್ ಎಲ್ಲ ಗುಂಪಲ್ಲಿ ಬರುವಾಗ ಎಲಿಫೆಂಟ್ಸ್ ಒಂದು ಥಿಂಕ್ ಮಾಡುತ್ತೆ, ಇವತ್ತು ಭಾಳ ಟ್ರಬಲ್ ಮಾಡಬೇಕು, ಇವರಿಗೆ ಟ್ರಬಲ್ ಮಾಡಿ ಚೆನ್ನಾಗಿ ಇವ್ರನ್ನ ಡೆಸ್ಟ್ರಾಯ್ ಮಾಡಬೇಕಂತ ಥಿಂಕ್ ಮಾಡುತ್ತೆ. ಆವಾಗ ಎಲಿಫೆಂಟು ಹಿಂಗೆ ಕಾಲು ಎತ್ತುವಾಗ ಆ್ಯಂಟ್ಸ್ ಎಲ್ಲ ಬಂದು ಕಾಲಿಗೆ ಚುಚ್ತವೆ. ಆವಾಗ ಎಲಿಫೆಂಟು ಚುಚ್ಚಬೇಡಿ, ನನಗೆ ಭಾಳ ನೋವ್ತಿದೆ ಅಂತ ಅಳುವಾಗ ಆ್ಯಂಟ್ಸಿಗೆ ಭಾಳ ಸ್ಯಾಡ್ ಆಗುತ್ತೆ. ಆವಾಗ ಚುಚ್ಚೋದನ್ನೆಲ್ಲ ನಿಲ್ಲಿಸ್ತವೆ. ಈಗ ಎಲಿಫೆಂಟು ಆ್ಯಂಟ್ಸಿಗೆ ಒಂದು ಪ್ರಾಮಿಸ್ ಮಾಡುತ್ತೆ, ನಾನು ಇನ್ಮೇಲಿಂದ ನಿಮಗೆ ಯಾರಿಗೂ ಟ್ರಬಲ್ ಕೊಡಲ್ಲ, ನಿಮ್ಮ ಜೊತೆ ಹ್ಯಾಪಿಯಾಗಿ ಇರ್ತೀನಿ ಅಂತ ಹೇಳುತ್ತೆ. ದ ಮಾರಲ್ ಆಫ್ ದ ಸ್ಟೋರಿ ಈಸ್ ಬಿಗರ್ ಈಸ್ ನಾಟ್ ಆಲ್ವೇಸ್ ಗ್ರೇಟ್. ನಾವು ತುಂಬ ಪ್ರೌಡ್ ಫೀಲ್ ಪಡಬಾರ್ದು ಫ್ರೆಂಡ್ಸ್. ಪ್ರೌಡ್ ಫೀಲ್ ಪಡೋದು ದೇವರಿಗೆ ಇಷ್ಟ ಇಲ್ಲ. ದೇವರು ಅಂಥವ್ರನ್ನ ಹೇಟ್ ಮಾಡ್ತಾರೆ ಮತ್ತು ಬ್ಲೆಸ್ ಮಾಡೋದಿಲ್ಲ. ಜೇಮ್ಸ್ ಚಾಪ್ಟರ್ 4 ನೋಡ್ತೀವಿ, ಗಾಡ್ ರೆಸಿಸ್ಟ್ ದ ಪ್ರೌಡ್ ಬಟ್ ಗಿವ್ ಗ್ರೇಸ್ ಟು ದ ಹಂಬಲ್. ಸೊ ನಾವು ಯಾವತ್ತೂ ಪ್ರೌಡ್ ಫೀಲ್ ಪಡಬಾರ್ದು ಫ್ರೆಂಡ್ಸ್. ನಾವು ಎಲ್ಲದರಲ್ಲೂ ಹಂಬಲ್ ಆಗಿ ಇರೋಣ. ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, comment and don't forget to subscribe for more videos. Bye. God bless you.